ಆತ್ಮೀಯ ಸ್ಪರ್ಧಾ ಬಂಧುಗಳಿಗೆಲ್ಲ ನನ್ನ ನಮಸ್ಕಾರ. ಸ್ಪರ್ಧಾ ಮಿತ್ರರೇ, ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತೇಳಿ ಅದರೊಳಗೆ ನಾವು ಕಲಬುರಗಿ ವಿಭಾಗದ ಕುರಿತು ನಾವು ಅಧ್ಯಯನ ಮಾಡಿದ್ದೆವು. ಸೊ ಇಲ್ಲಿ ಹಾಗಾದರೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ, ನಾವು ಸ್ಲೈಡಲ್ಲಿ ಹಾಕಿದ್ದೀನಿ. ಈ ಒಂದು ಚಿತ್ರದಲ್ಲಿ ಕಾಣ್ತಕ್ಕಂಥ ನಮ್ಮ ಕನ್ನಡ ನಾಡು ಅಂತೇಳಿ ಪದ್ಯಪಾಠ ಒಂದು. ಈ ಒಂದು ಪುಸ್ತಕ ಇದು ಒಂದು ಏನೈತೆ ಪದ್ಯಪಾಠ ಐತಲ್ಲ, ಈ ಒಂದು ಯಾವ ತರಗತಿ ಅಂತಂದೇಳಿ ನೆನಪು ಮಾಡ್ಕೊಳ್ರಿ ಒಂದು ಸರಿ ನೋಡೋಣ. ನೆನಪೈತಾ ಎಲ್ಲರಿಗೂ? ಯಾವುದು? ನಮ್ಮ ನಾಡಿದು ನಮ್ಮ ನಾಡು, ನಮ್ಮ ಕನ್ನಡ ನಾಡಿದು ಅಂತಂದೇಳಿ ಬಹಳ ಒಂದು ಚೆನ್ನಾಗಿ ಸೊಗಸಾಗಿ ಮೂಡಿ ಬರ್ತಕ್ಕಂಥ ಒಂದು ಪದ್ಯ ಅದು. ಇದನ್ನು ನೀವು ನಾಳೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿರೋದನ್ನು ಈ ಒಂದು ಪದ್ಯಪಾಠ ಎಷ್ಟನೇ ತರಗತಿಯಲ್ಲಿ ಇತ್ತು ಅಂತೇಳಿ ಪ್ರೈಮರಿ ಒಳಗೆ ಬರ್ತದೆ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕ್ರಿ, ನಾನು ಕಾಯ್ತಾ ಇರ್ತೀನಿ, ನಾಳೆ ನೋಡ್ತಿರ್ತೀನಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ. ಹಾಗಾದರೆ ಬೆಳಗಾವಿ ವಿಭಾಗದ ಕುರಿತು ಇವತ್ತು ಅಧ್ಯಯನ ಮಾಡೋಣ, ಬನ್ನಿ. ಬೆಳಗಾವಿ ವಿಭಾಗ. ಬೆಳಗಾವಿ ವಿಭಾಗದ ಕುರಿತು ಇವತ್ತು ಅಧ್ಯಯನ ಮಾಡೋಣ. ಬೆಳಗಾವಿ ವಿಭಾಗ ಇದು ಒಂದು ಕರ್ನಾಟಕ ಸ್ವಾತಂತ್ರ್ಯ ನಂತರ ಅಂದರೆ 1956ರವರೆಗೆ 4 ಜಿಲ್ಲೆಗಳು ಮುಂಬೈ ಪ್ರಾಂತ್ಯದಲ್ಲಿ ಇದ್ದವು. ಸ್ವಾತಂತ್ರ್ಯ ಸಿಕ್ಕುವ ಸಮಯದೊಳಗೆ ಮೈಸೂರು ಏನು ರಾಜ್ಯ ರಚನೆ ಆಗ್ತದೆ. ಮೈಸೂರು ರಾಜ್ಯ ರಚನೆ ಆದಾಗ ಇಲ್ಲಿ ಕೆಲವಿಷ್ಟು ಜಿಲ್ಲೆಗಳು ಯಾವಪ್ಪ ಅಂತಂದರೆ ಬೆಳಗಾವಿ, ಉತ್ತರ ಕನ್ನಡ, ಬಿಜಾಪುರ, ಧಾರವಾಡ. ಇವು 4 ಜಿಲ್ಲೆಗಳು ಮುಂಬೈ ಪ್ರಾಂತ್ಯಕ್ಕೆ ಸೇರಿದವು. ಅದೇ ಥರನಾಗಿ ಕಲಬುರಗಿ ವಿಭಾಗದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಮೈಸೂರು ರಾಜ್ಯ ರಚನೆ ಆದಾಗ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂತಹ ಒಂದು ಜಿಲ್ಲೆ ಯಾವುದಪ್ಪ ಅಂದರೆ ಅದು ಬಳ್ಳಾರಿ ಅಂತಂದೇಳಿ ಹೇಳ್ಬೇಕು. ಬಳ್ಳಾರಿ ಹೇಗೆ ಇತ್ತೋ ಹಾಗೆ ಇವು ಬೆಳಗಾವಿ, ಉತ್ತರ ಕನ್ನಡ, ಬಿಜಾಪುರ, ಧಾರವಾಡ ಸಹ ಇವು ಮುಂಬೈ ಪ್ರಾಂತ್ಯಕ್ಕೆ ಸೇರಿದ್ದವು. ಅದೇ ಥರನಾಗಿ 1997ರಲ್ಲಿ ಧಾರವಾಡದಿಂದ ಹಾವೇರಿ, ಗದಗ ವಿಭಜನೆಯಾದವು. ಅದೇ ಥರನಾಗಿ ಬಿಜಾಪುರದಿಂದ ಬಾಗಲಕೋಟೆ ವಿಭಜನೆ ಆಯಿತು. ಹೊಸ ಜಿಲ್ಲೆ ಆಯಿತು ಅಂತ ಹೇಳ್ಬೋದು. ಒಟ್ಟು 7 ಜಿಲ್ಲೆಗಳನ್ನು ಈ ಬೆಳಗಾವಿ ವಿಭಾಗ ಒಳಗೊಂಡಿದೆ. ಹಾಗಾದರೆ ಈ ಬೆಳಗಾವಿ ಜಿಲ್ಲೆಯ ವಿಶೇಷತೆ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಬಿಡೋಣ. ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಪ್ರಾರಂಭದಲ್ಲಿ ಮೌರ್ಯರು, ಶಾತವಾಹನರು, ನಂತರ ಕದಂಬರು, ಚಾಲುಕ್ಯರು ಆಳ್ವಿಕೆ ಮಾಡಿದರು. ಪ್ರಾರಂಭದಾಗ ಅಂದರೆ ಭಾರತದ ಉತ್ತರ ಭಾರತದ ಮೊಟ್ಟ ಮೊದಲ ರಾಜ್ಯ ಮನೆತನ ಅಂದರೆ ಅದು ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಮೌರ್ಯ ಸಾಮ್ರಾಜ್ಯ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತಂದೇಳಿ ನಾವು ಕರಿತೀವಿ. ಅದೇ ಥರನಾಗಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಒಂದು ಸಾಮ್ರಾಜ್ಯ ಮನೆತನ ಅಂತಂದರೆ ಅದು ಶಾತವಾಹನರು ಅಂತೇಳಿ. ಹೀಗೆ ಇವರೆಲ್ಲ ಆಳ್ವಿಕೆ ಮಾಡಿದ ನಂತರ ಕದಂಬರು ಬರ್ತಾರೆ. ಕದಂಬರು ಕರ್ನಾಟಕದ ಮೊದಲ ಕನ್ನಡ ರಾಜ್ಯ ಮನೆತನ ಅಂತಂದೇಳಿ ಪ್ರಖ್ಯಾತಿ ಆದಂಥದ್ದು. ಕದಂಬರು ಆದ ನಂತರ ಕರ್ನಾಟಕ ಸೈನ್ಯ ಬಲ ಅಂತಂದೇಳಿ ಕರೆದಂಥವ್ರು ತಮ್ಮ ಸೈನ್ಯವನ್ನು ಯಾರು? ಚಾಲುಕ್ಯರು, ಬಾದಾಮಿ ಚಾಲುಕ್ಯರು. ಇವರು ಆಳ್ವಿಕೆ ಮಾಡ್ತಾರೆ ಅಂತೇಳಿ. ಬಾದಾಮಿ ಚಾಲುಕ್ಯರ ಬಾಗಲಕೋಟೆ, ವಾತಾಪಿ ಎಂಬ ಒಂದು ಇಂದಿನ ಬಾದಾಮಿ ಅಂದಿನ ವಾತಾಪಿಯಾಗಿತ್ತು. ಅದೇ ಥರನಾಗಿ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದರು. ದತ್ತು ಪುತ್ರರಿಗೆ ಅಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಆಗಿ ಏನು ಮಾಡಿದರು? ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡ್ತಾರೆ. ಇವರೊಂದು ಹೋರಾಟ ಮಾಡುವಂಥ ಸಂದರ್ಭದೊಳಗೆ ಇವರು ಸೋಲುತ್ತಾರೆ. ಸ್ವತಂತ್ರ ಸಮಯದೊಳಗೆ ಅದೇ 24-25ರೊಳಗೆ ಸಂಪಗಾಡ, ನಂದಗಡ ಮೊದಲಾದ ಒಂದು ಹಳ್ಳಿಗಳಲ್ಲಿ, ಒಂದು ನಗರಗಳಲ್ಲಿ ಯಾರು? ಸಂಗೊಳ್ಳಿ ರಾಯಣ್ಣನ ಹೋರಾಟ ಮಾಡ್ತಾನೆ. ಸಂಗೊಳ್ಳಿ ರಾಯನ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಆತನು ಗೊರಿಲ್ಲಾ ನೀತಿಯನ್ನು ಅನುಸರಿಸಿ ಬ್ರಿಟಿಷರನ್ನು ಕೊಲ್ಲುವಂಥ ಚಾಣಾಕ್ಷತೆಯ ಒಂದು ಯುದ್ಧ ಕಲೆಯನ್ನು ಒಳಗೊಂಡಂಥವ್ರು ಯಾರು? ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಅಂತ ಹೇಳ್ತಾರೆ. ಅದೇ ಥರನಾಗಿ 1924 ಬೆಳಗಾವಿ INC ಗಾಂಧೀಜಿ ಅಧ್ಯಕ್ಷತೆ. ಇಲ್ಲಿ ಗಾಂಧೀಜಿಯವರು ಏಕೈಕ ಒಂದು INC ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥದ್ದು ಯಾವುದಪ್ಪ ಅಂದರೆ ಅದು ಬೆಳಗಾವಿ ಅಧಿವೇಶನ ಅಂತೇಳಿ. ಬೆಳಗಾವಿ ಅಧಿವೇಶನ ನಡೀತೈತೆ. ಈ ಒಂದು ಬೆಳಗಾವಿ ಅಧಿವೇಶನದ ಒಂದು ವೇದಿಕೆಯನ್ನು ಬಳಸಿಕೊಂಡು ಏನು ಮಾಡಿದ್ರೆ ಕರ್ನಾಟಕದವರು ಒಂದು
ಕಾರ್ಯಕ್ರಮವನ್ನು ಮಾಡ್ತಾರೆ. ಸೊ ಆ ಕಾರ್ಯಕ್ರಮ ಯಾವುದು ಅಂತಂದೇಳಿ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅದೇ ಥರನಾಗಿ ಉತ್ತರ ಕನ್ನಡದಲ್ಲಿ ಕರ ನಿರಾಕರಣೆ ವಿರುದ್ಧವಾಗಿ ಎಂಪ ಅಲ್ಲಿ ಸತ್ಯಾಗ್ರಹ ಮಾಡ್ತಾರೆ. ಸೊ ಹೆಚ್ಚಿನ ಒಂದು ಕಂದಾಯ ಏರಿಕೆ ಮಾಡಿರ್ತಾರೆ, ರೈತರ ಎಂಪ ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಅದೇ ಥರನಾಗಿ ಮುಂದಿನ ಸ್ಲೈಡ್. ಸೊ ಈ ಒಂದು ವಿಭಾಗದಲ್ಲಿ ಬೆಳೆಯತಕ್ಕಂಥ ಬೆಳೆಗಳು ಯಾವ್ಯಾವಪ್ಪ, ಯಾವ ಬೆಳೆಗಳಲ್ಲಿ ಇವರು ಹೆಚ್ಚು ಒಂದು ತಂತ್ರಜ್ಞಾನದಿಂದ ಬೆಳೆಯುತ್ತಿದ್ದರು ಆ ಬೆಳೆಗಳನ್ನು ಅಂತಂದೇಳಿ ನಾವು ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ಗೋಧಿ, ಮೆಕ್ಕೆಜೋಳ, ಸಜ್ಜೆ, ಶೇಂಗಾ, ಮೆಣಸಿನಕಾಯಿ, ಗೋಡಂಬಿ. ಸೊ ಇವು ಅಲ್ಲಿನ ಒಂದು ಪ್ರಮುಖ ಬೆಳೆಗಳಾಗಿರ್ತಕ್ಕಂಥದ್ದು. ಮೆಕ್ಕೆಜೋಳ ಅತಿ ಹೆಚ್ಚು ಒಂದು ಬೆಳೆರ್ತಕ್ಕಂಥ ಒಂದು ಜಿಲ್ಲೆ ಅಂದರೆ ನಾವು ಹಾವೇರಿ ಜಿಲ್ಲೆ ಅಂತ ಹೇಳ್ತೀವಿ. ಏಲಕ್ಕಿ ನಾಡು ಅಂತಂದೇಳಿ, ಏಲಕ್ಕಿ ನಾಡು, ಮೆಕ್ಕೆಜೋಳ, ರಾಣೆಬೆನ್ನೂರು. ಸೊ ಇವು ಹೆಚ್ಚು ಅಲ್ಲಿ ಪ್ರಸಿದ್ಧವಾದಂಥದ್ದು. ಸಜ್ಜೆ, ಶೇಂಗಾ, ಅದೇ ಥರ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಅಂತ ಹೇಳ್ತೀವಿ ನಾವು. ಸೊ ಅವು ಬ್ಯಾಡಗಿಯಲ್ಲಿ ಈ ಮೆಣಸಿನಕಾಯಿ ಫೇಮಸ್. ಗೋಡಂಬಿ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಬರ್ತಕ್ಕಂಥದ್ದು. ಸೊ ಅದೇ ಥರನಾಗಿ ಇಲ್ಲಿ ಮಲಪ್ರಭಾ ನೀರಾವರಿ ಯೋಜನೆ ನವಿಲುತ್ತಿ ಅಂದರೆ ಈ ಒಂದು ಇವರೊಂದು ಕೃಷಿಯನ್ನು ಮಾಡ್ತಿದ್ರಲ್ಲ. ಸೊ ಈ ಒಂದು ಕೃಷಿಗೆ ನೀರನ್ನು ಒದಗಿಸ್ತಕ್ಕಂಥದ್ದು ಯಾವುದು, ಮಲಪ್ರಭಾ ನೀರಾವರಿ ಯೋಜನೆ ಅಂತಂದ. ಅದಕ್ಕೆ ನವಿಲು ತೀರ್ಥ ಅನ್ನೋದು ಕರೆ ವಾಡಿಕೆ. ಸೊ ಅದೇ ಥರನಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಲ್ಲಿರ್ತಕ್ಕಂಥದ್ದು, ಆಲಮಟ್ಟಿಯಲ್ಲಿ. ಸೊ ಆಲಮಟ್ಟಿ ಡ್ಯಾಮ್ ನೋಡಿದ್ರಲ್ಲ, ಈ ಒಂದು ಕೃಷ್ಣಾ ಮೇಲ್ದಂಡೆ ಇದು ಕರ್ನಾಟಕದ ಅತಿ ದೊಡ್ಡ ಒಂದು ಮೇಲ್ದಂಡೆ ಯೋಜನೆ ಆಗಿದೆ. ಸೊ ಅದನ್ನು ಸ್ವಲ್ಪ ನೋಡಿಕೊಡ್ರಿ. ಅದೇ ಥರನಾಗಿ ಉತ್ತರ ಕನ್ನಡ ಮೀನು ಸಂಸ್ಕರಣಾ ಘಟಕಗಳು. ಉತ್ತರ ಕನ್ನಡ ಜಿಲ್ಲೆಯೊಳಗೆ ಪ್ರಮುಖವಾಗಿ ಮೀನು ಸಂಸ್ಕರಣಾ ಘಟಕಗಳು ಕಂಡುಬರುತ್ತವೆ. ಸೊ ಅದೇ ಥರನಾಗಿ ಕೈಗಾ, ಕೊಡಸಳ್ಳಿ, ನಾಗಜರಿ, ಸೂಪ ಆಗಿದೆ, ಸೂಪರ್ ಆಗೈತಿ, ಸೂಪ. ಸೊ ಈ ಒಂದು ಸ್ಥಳಗಳಲ್ಲಿ ವಿದ್ಯುತ್ ಉತ್ಪಾದನೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ಕೈಗಾದಲ್ಲಿ ಅಣು ವಿದ್ಯುತ್ ಸ್ಥಾವರ ಅಂತಂದೇಳಿ. ಸೊ ಆ ಒಂದು ಅಣುವಿನಿಂದ ಆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಿದ್ರು, ಎಲ್ಲಿ, ಕೈಗಾದೊಳಗೆ. ಅದೇ ಥರನಾಗಿ ಸುಧಾರಿತ ಬೀಜ ಉತ್ಪಾದಿಸುವ ಕೇಂದ್ರ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಹಾವೇರಿ ಒಳಗೆ. ಸೊ ಹಾವೇರಿ ಅತಿ ಹೆಚ್ಚು ಫೇಮಸ್ ಆಗುತ್ತೆ, ಯಾಲಕ್ಕಿ ನಾಡು ಅಂತಂದೇಳಿ ಕರಿತೀವಿ. ಅಲ್ಲಿ ಹಾವೇರಿಯ ರಾಣಿಬೆನ್ನೂರಲ್ಲಿ ಏನು ಮೆಕ್ಕೆಜೋಳನು ಅತಿ ಹೆಚ್ಚಾಗಿ ಬೆಳೆಯಿರ್ತಕ್ಕಂಥದ್ದು. ಅದೇ ಥರನಾಗಿ ಹಾವೇರಿ ಜನಪದ ವಿಶ್ವವಿದ್ಯಾಲಯ ಐತಿ, ಅದು ಒಂದು ಫೇಮಸ್ ಅಂತಂದೇಳಿ. ಸೊ ಅದೇ ಥರನಾಗಿ ಇನ್ನು ಕಲೆ ಮತ್ತು ಕಲೆ ಮತ್ತು ಸಾಹಿತ್ಯಕ್ಕೆ ಇವರ ಒಂದು ಕೊಡುಗೆ ಏನು, ಬೆಳಗಾವಿ ವಿಭಾಗದವರ ಒಂದು ಕೊಡುಗೆ ಏನಪ್ಪ ಅಂತಂದರೆ, ಧಾರವಾಡ ಹಿಂದೂಸ್ತಾನಿ ಸಂಗೀತಗಾರರ ತವರೂರು ಅಂತೇಳಿ ಕರಿತೀವಿ ನಾವು. ಸೊ ಧಾರವಾಡವನ್ನು ನಾವು ಏನಂತ ಕರಿತೀವಿ, ಹಿಂದೂಸ್ತಾನಿ ಸಂಗೀತಗಾರರ ತವರೂರು ಅಂತೇಳಿ. ಸೊ ಈ ಒಂದು ತವರೂರಲ್ಲಿ ಯಾವ ಸಂಗೀತಗಾರರು ಬೆಳಕಿಗೆ ಬಂದಿದ್ದಾರೆ ಅಂತಂದು ಹೇಳಿದರೆ, ಪಂಡಿತ್ ಭೀಮ್ಸೇನ್ ಜೋಶಿ ಅದ. ಸೊ ಅದೇ ಥರನಾಗಿ ಬಾಲೆಖಾನ್, ಸೀತಾರ ವಾದಕರು, ಗಂಗೂಬಾಯಿ ಹಾನಗಲ್, ಇವರು ಏನಪ್ಪ ಯಥೇಚ್ಛವಾಗಿ ಅಲ್ಲಿ ಒಂದು ಬೆಳಕಿಗೆ ಬಂದಂಥವ್ರು. ಪಂಡಿತ್ ಭೀಮ್ಸೇನ್ ಜೋಶಿ ಅವರು ಏನು ಮಾಡಿದರೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕೈತೆ ಅವರಿಗೆ. ಬಾಲೆಖಾನ್, ಸೀತಾರ ವಾದಕರು ಅವ್ರಿಗೆ ಏನಪ್ಪ ಪದ್ಮಶ್ರೀ ಪ್ರಶಸ್ತಿ. ಗಂಗೂಬಾಯಿ ಹಾನಗಲ್ ಖ್ಯಾತ ಸಂಗೀತಗಾರ್ತಿ, 1924 ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರು ಹಾಡು ಹಾಡಿದಂಥವ್ರು. ಯಾರು ಪ್ರಾರ್ಥನಾ ಗೀತೆ ಹಾಡಿದಂಥವ್ರು ಯಾರು, ಗಂಗೂಬಾಯಿ ಹಾನಗಲ್ ಅಂತೇಳಿ. ಅದೇ ಥರನಾಗಿ ಕನಕದಾಸರು, ಶರೀಫರು, ಕುಮಾರವ್ಯಾಸ, ದಿನಕರ ದೇಸಾಯಿ, ದ.ರಾ ಬೇಂದ್ರೆ ಮೊದಲಾದ ಕವಿ ಕುಲ ಅಲ್ಲಿ ಏನಪ್ಪ ಬೆಳೆದು ಬಂದಂಥದ್ದು. ಕನಕದಾಸರು ಕುಲ ಎಂದು ಒಡೆದಾಡಿದ್ರಿ, ಕುಲದ ನೆಲೆಯನ್ನು ಯಾರು ಬಲ್ಲಿರ ಅಂತಂದೇಳಿ ಆ ಒಂದು ಜಾತಿಯ ಒಂದು ವ್ಯವಸ್ಥೆಯ ವಿರುದ್ಧ ಅವರು ತಮ್ಮ ತತ್ವಪದಗಳ ಮೂಲಕ ಹಾಡನ್ನು ಹಾಡಿದಂಥವರು. ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣನನ್ನೇ ಅವರು ಏನು ಮಾಡಿದರು, ತನ್ನತ್ತ ತಿರುಗಿಸಿಕೊಂಡವರು ಕನಕದಾಸರು ಅಂತೇಳಿ. ಸೊ ಶರೀಫರು ಮತ್ತು ಗುರು ಗೋವಿಂದ ಭಟ್ಟರು ಅಂತಂದೇಳಿ ಅವರು ಒಂದು ಗುರು ಶಿಷ್ಯರ ಒಂದು ಪರಂಪರೆಗೆ ನಾಂದಿ ಹಾಡಿದಂಥವ್ರು. ಯಾರು, ಶರೀಫರು ಒಬ್ಬ ಇಸ್ಲಾಮಿಕರು. ನಮ್ಮ ಗುರು ಗೋವಿಂದ ಭಟ್ರು ಯಾರಪ್ಪ, ಅವರು ಹಿಂದೂಗಳು. ಸೊ ಹಿಂದೂ ಮತ್ತು ಮುಸ್ಲಿಂ ನಡುವಿನ ಒಂದು ಬಾಂಧವ್ಯ, ಒಂದು ಗುರು ಶಿಷ್ಯ ಜಾತಿಗೆ ಧರ್ಮಕ್ಕಿಂತ ಮಿಗಿಲಾದದ್ದು ಅಂತೇಳಿ ತೋರಿಸಿಕೊಟ್ಟವ್ರು ಯಾರು ಅಂದರೆ ಶರೀಫರು ಮತ್ತು ಗುರು ಗೋವಿಂದ ಭಟ್ರು ಅಂತೇಳಿ. ಸೊ ಅದೇ ಥರನಾಗಿ ಕುಮಾರವ್ಯಾಸ, ಗದುಗಿನ ನಾರಾಯಣಪ್ಪ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಂದೇಳಿ ಪ್ರಸಿದ್ಧಿಯಾದಂಥವರು ಕುಮಾರವ್ಯಾಸರು. ಅವರು ಮತ್ತು ದಿನಕರ ದೇಸಾಯಿ ಚುಟುಕು ಸಾಹಿತ್ಯಗಳ
ಸಣ್ಣ ಕಥೆಗಳ ಜನಕ ಯಾರು? ದಿನಕರ ದೇಸಾಯಿ ಅಂತೇಳಿ. ಅದೇ ಥರನಾಗಿ ದ ರಾ ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು. ದ ರಾ ಬೇಂದ್ರೆ ಅವರ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾದಂಥ ಕೃತಿ ಯಾವುದು? ಕಮೆಂಟ್ ಮಾಡಿರಿ. ಆಯಿತಾ, ಸರಿ. ಹಾಗಾದರೆ ಮುಂದಿನದಾಗಿ ವಚನ ಸಾಹಿತ್ಯ ಪಿತಾಮಹರಾದಂಥ ಪಗು ಹಳಕಟ್ಟಿ ಇವರು ಸಹ ಎಲ್ಲಿ ಬೆಳಗಾವಿ ವಿಭಾಗದವರು ಅಂತಂದೇಳಿ ನಾವು ನೋಡ್ಬೋದು. ಇನ್ನು ಅದೇ ಥರನಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಆದಂಥ ಗಿರೀಶ್ ಕಾರ್ನಾಡ್, ವಿಕ್ರು ಗೋಕಾಕ್ ಸಹ ನೋಡ್ರಿ. ಇಲ್ಲಿ ಈ ಒಂದು ಬೆಳಗಾವಿ ಜಿಲ್ಲೆಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇವರು ದೇಶವನ್ನು ಕಾಯಲಿಕ್ಕೆ ಅತಿ ಹೆಚ್ಚು ಸೈನ್ಯವನ್ನು ಅಂದರೆ ಕಾಲು ದಳ ಆದಂಥ ಆರ್ಮಿಯವರು ಹೆಚ್ಚು ಕಂಡುಬರೋದು ಬೆಳಗಾವಿ ಜಿಲ್ಲೆಯೊಳಗೆ. ಸೊ ಈ ಒಂದು ವಿಭಾಗದೊಳಗೆ ಅದೇ ಥರನಾಗಿ ಅತಿ ಹೆಚ್ಚು ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಂಥವರೇ ಬೆಳಗಾವಿ ವಿಭಾಗದವರು ಅಂತ. ಯಾಕಂದ್ರೆ ಇಲ್ಲೇ ಅದ ನೋಡ್ರಿ, ಇಲ್ಲಿ ದ ರಾ ಬೇಂದ್ರೆ ಅದನ, ಗಿರೀಶ್ ಕಾರ್ನಾಡ್ ಅದನ, ವಿಕ್ರು ಗೋಕಾಕ್ನ ಅವರು ಅಲ್ಲೇ ಆದ್ರೆ. ಮತ್ತು ಖ್ಯಾತ ಪತ್ರಕರ್ತರಾದಂಥ ಎಂ ಕಲಬುರ್ಗಿ ಸಹ ಬೆಳಗಾವಿ ವಿಭಾಗದವರು ಅಂತಂದೇಳಿ ನಾವು ನೋಡ್ಬೋದು. ಸೊ ಅದೇ ಥರನಾಗಿ ಮುಂದಿನದಾಗಿ ನಾವು ಶಿಕ್ಷಣ ಕ್ಷೇತ್ರದ ಒಂದು ಕೊಡುಗೆಯನ್ನು ನೋಡುವುದಾದರೆ, 19ನೇ ಶತಮಾನದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪರವರು ಇವರ ಒಂದು ನೇತೃತ್ವದಲ್ಲಿ ಒಂದು ಶಾಲೆಯನ್ನು ಆರಂಭ ಮಾಡುತ್ತಾರೆ. ಯಾರು? ಡೆಪ್ಯೂಟಿ ಚನ್ನಬಸಪ್ಪನವರು. ಸೊ ಅದೇ ಥರನಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಕಂಡುಬರೋದಲ್ಲಿ ಧಾರವಾಡದಲ್ಲಿ. ಮೊದಲು ಇವರು ಡೆಪ್ಯೂಟಿ ಚನ್ನಬಸಪ್ಪನವರು ಒಂದು ಶಿಕ್ಷಣದ ಒಂದು ಯಶಸ್ವಿಗೆ ಕಾರಣರಾದಂಥವ್ರು. ಯಾರು? ಡೆಪ್ಯೂಟಿ ಚನ್ನಬಸಪ್ಪ. ಸೊ ಅಂದಿನಿಂದ ಇವತ್ತಿನವರೆಗೂ ಧಾರವಾಡ, ಹುಬ್ಬಳ್ಳಿ ಇವುಗಳಿಗೆ ಬಹಳ ಬೇಡಿಕೆ ಐತಿ. ಸೊ ಇಲ್ಲಿ ಜ್ಞಾನ ಕನಜಿ, ಜ್ಞಾನ ಭಂಡಾರ, ಜ್ಞಾನ ಸರಸ್ವತಿ ಅಲ್ಲಿಯ ಒಂದು ಜನಿಸಿದ್ದಾಳೆ. ಸೊ ಅದು ಒಂದು ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲರೂ ಏನು ಹೇಳ್ತಾರೆ, ಧಾರವಾಡಕ್ಕೆ ಹೋಗಿ ಓದಕ್ಕಂತ ಎಂದು ಹೇಳ್ತಾರೆ. ಸೊ ಅಂಥ ಒಂದು ಪ್ರಸಿದ್ಧಿಯಾದಂಥದ್ದು ಯಾವುದು? ಒಂದು ಬೆಳಗಾವಿ ವಿಭಾಗ ಅಂತ. ಕರ್ನಾಟಕ ವಿಶ್ವವಿದ್ಯಾಲಯ. ಸೊ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಎಲ್ಲಿ ಐತಪ್ಪ? ಧಾರವಾಡದೊಳಗನೆ ಐತಿ ನೋಡ್ರಿ. ಅದೇ ಥರನಾಗಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿಯಲ್ಲಿದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮಹಿಳೆಯರಿಗೆ ಆಗಿರತಕ್ಕಂಥದ್ದು ಬೆಳಗಾವಿ ಒಳಗೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಎಲ್ಲಿಯಪ್ಪ? ವಿಜಯಪುರದೊಳಗನ ಐತಿ ಅದು. ಅದೇ ಥರನಾಗಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಸಹ ವಿಜಯಪುರದಾಗ ಐತಿ. ಇನ್ನು ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾತ್ರ ಬಾಗಲಕೋಟೆ ಒಳಗೆ ಐತಿ ಅಂತಂದೇಳಿ ನೋಡು. ಸೊ ಇಷ್ಟೆಲ್ಲ ನೋಡು, ಒಂದು 7ರಿಂದ 8 ವಿಶ್ವವಿದ್ಯಾಲಯಗಳು ಧಾರವಾಡದೊಳಗೆ ಈ ಒಂದು ಬೆಳಗಾವಿ ವಿಭಾಗದೊಳಗೆ ನಾವು ಕಾಣ್ತೀವಿ, ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು. ಅದೇ ಥರನಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪ್ರೇರೇಪಣೆ ಆಗಿತ್ತು ಈ ಒಂದು ವಿಭಾಗಪ್ಪ ಅಂತಂದರೆ, ಮೈಲಾರ ಮಹಾದೇವಪ್ಪರ ನೋಡ್ರಿ, ಇವರ ಒಂದು ವಿಶೇಷತೆ ಬಹಳ. ಇವ್ರ ಮೇಲೆ 2-3 ಸಾರಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಉಪ್ಪಿನ ಸತ್ಯಾಗ್ರಹದಲ್ಲಿ, ದಂಡಿಯ ಸತ್ಯಾಗ್ರಹದಲ್ಲಿ ಅತ್ಯಂತ ಕಿರಿಯ ಯುವಕ ಯಾರಪ್ಪ ಭಾಗವಹಿಸಿದಂಥ ಕಿರಿಯ ಯುವಕ ಯಾರು ಅಂತಂದರೆ ಅವರೇ ಯಾರು? ಮೈಲಾರ ಮಹಾದೇವಪ್ಪ ಅಂತಂದು ಹೇಳ್ತೀವಿ. ಸೊ ಅವರು ಇದು ಅಲ್ಲಿ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಂಥವ್ರು. ಅದೇ ಥರನಾಗಿ ಕರ್ನಾಟಕದ ಬ್ರಾಹ್ಮಣನ ಅಂತೇಳಿ ಕರಿತೀವಿ ನಾವು. ಯಾರಪ್ಪ? ಆಲೂರು ವೆಂಕಟರಾವ್ ಸಹ ಒಂದು ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಭಾಗಿಯಾಗೋದಂಥವ್ರು ನೋಡ್ರಿ. NS ಅರ್ಡೇಕರ್ ಮಂಜಪ್ಪ, ಗಂಗಾಧರರಾವ್ ದೇಶಪಾಂಡೆ, ಆಲೂರು ವೆಂಕಟರಾವ್ ಇವರೇನದಾರಲ್ಲ, ಇವರು ಕರ್ನಾಟಕ ಏಕೀಕರಣ ಆಗುವಂಥ ಸಮಯದೊಳಗೆ ಭಾಳ ದುಡಿದಂಥವ್ರು ಇವರು. ಇವರ ಒಂದು ಪಾತ್ರ ಬಹಳ ಐತಿ. ಹೇಳ್ಕೊಂತ ಹೋತಂದ್ರೆ ಈ ಒಂದು ತರಗತಿಯಪ್ಪ ಟೈಮ್ ಸಾಲಲ್ಲ. ಕೆಲವಿಷ್ಟು ಪಾಯಿಂಟ್ಸ್ಗಳನ್ನು ಮಾತ್ರ ನೀವು ಇದು ಮಾಡ್ಕೋಬೇಕು. ಯಾರು? ಗತಕಾಲದ ವೈಭವ ಅಂತಂದೇಳಿ ಒಂದು ಕೃತಿಯನ್ನು ಬರೀತಾರೆ. ಯಾರು? ಆಲೂರು ವೆಂಕಟರಾವ್ರು. ಇವರು NS ಅರ್ಡೇಕರ್ ನೋಡ್ರಿ. ಏನು NS ಅರ್ಡೇಕರ್ ಸ್ವಯಂ ಸೇವಾ ಸಂಘ ಅಂತಂದೇಳಿ ಒಂದು ಸ್ಥಾಪನೆ ಮಾಡ್ತಾರೆ. ಯಾರು? NS ಅರ್ಡೇಕರ್ ಅವರು. ಅರ್ಡೇಕರ್ ಮಂಜಪ್ಪ ಯಾರಪ್ಪ ಅಂತಂದರೆ ಇವರು ಕರ್ನಾಟಕದ ಗಾಂಧಿಗಳಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಅಮೇರಿಕಾದ ಗಾಂಧಿ, ದಕ್ಷಿಣ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲ, ಅಮೇರಿಕಾದ ಗಾಂಧಿ ಯಾರು ಹೇಳ್ರಿ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅದನ್ನು, ಆಯಿತಾ? ಭಾರತದ ಗಾಂಧಿ ಮಹಾತ್ಮ ಗಾಂಧೀಜಿ ಅದು ಅಂತ. ಅದೇ ಥರನಾಗಿ ಗಡಿನಾಡ ಗಾಂಧಿ ಯಾರು? ಅಬ್ದುಲ್ ಗಫರ್ ಖಾನ್. ಸೊ ಅವರು ಕರ್ನಾಟಕದ ಗಾಂಧಿ
ಹರ್ಡೇಕರ್ ಮಂಜಪ್ಪ ಅಂತಂದೇಳಿ ಹೌದು. ಕರಿತೀವಿ. ಗಂಗಾಧರರಾವ್ ದೇಶಪಾಂಡೆ ಇವರು ಕರ್ನಾಟಕದ ಕೇಸರಿ, ಕರ್ನಾಟಕದ ಸಿಂಹ ಅಂತಂದೇಳಿ ಕರೆಯುವುದು ವಾಡಿಕೆ. ಸೊ ಇವಿಷ್ಟು ಎಲ್ಲ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಅಂತಂದೇಳಿ ನಾವು ಈ ಒಂದು ಸ್ಲೈಡ್ ತಿಳ್ಕೊಂಡ್ವಿ. ಸೊ ಮುಂದಿನ ಸ್ಲೈಡಲ್ಲಿ ಅದೇ ಥರನಾಗಿ ಒಂದು ಇವತ್ತಿನ ತರಗತಿಯನ್ನು ಮುಗಿಸುವಂಥ ಸಮಯ. ಸೊ ವಿಶೇಷ ಮಾಹಿತಿ ಏನೆಲ್ಲ ಸಂಕ್ಷಿಪ್ತವಾಗಿ ಇಂದಿನ ಸ್ಲೈಡ್ಗಳಲ್ಲಿ ಬೆಳಗಾವಿ ವಿಭಾಗದ ಕುರಿತು ನಾವು ತಿಳ್ಕೊಂಡಿವಿ. ಸೊ ಇನ್ನು ಕೆಲವಷ್ಟು ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ, ಈ ಒಂದು ವಿಭಾಗದ ಸಿರಿಗನ್ನಡಂ ಗೆಲ್ಗೆ ಎಂದು ಕರೆ ಕೊಟ್ಟವರು ಯಾರಪ್ಪ ಅಂತಂದರೆ ರಾವ್ ಬಹದ್ದೂರ್ ದೇಶಪಾಂಡೆ ಅಂತಂದೇಳಿ. ಸೊ ಇವ್ರು ಏನು ಮಾಡ್ತಾರೆ, ಸಿರಿಗನ್ನಡಂ ಗೆಲ್ಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅದೇ ಥರನಾಗಿ ಕರ್ನಾಟಕ ವಾಣಿಜ್ಯ ಕೇಂದ್ರ ಅಂತಂದೇಳಿ ಕರಿತೀವಿ ನಾವು. ಹುಬ್ಬಳ್ಳಿ ಛೋಟಾ ಬಾಂಬೆ ಅಂತಂದು ಕರಿತೀವಿ ನಾವು. ಮಿನಿ ಬಾಂಬೆ, ಛೋಟಾ ಬಾಂಬೆ ಯಾವುದಪ್ಪ ಅಂದ್ರೆ ಹುಬ್ಬಳ್ಳಿ, ಆಯಿತಾ. ಹುಬ್ಬಳ್ಳಿಯಲ್ಲಿ ಏನೈತಿ, ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೇ ಇರತಕ್ಕಂಥದ್ದು. ಅದೇ ಥರನಾಗಿ ಭಾರತದ ಸಿಬರ್ಡ್ ನೌಕಾನೆಲೆ ಕಂಡು ಬರ್ತಕ್ಕಂಥದ್ದು ಕಾರವಾರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಸಿಬರ್ಡ್ ನೌಕಾನೆಲೆ ಅಂತಂದೇಳಿ ನಾವು ಕರಿತೀವಿ. ಅದೇ ಥರನಾಗಿ ಈ ವಿಭಾಗದ ಒಂದು ಮಹಿಳೆಯರು ಅತಿ ಹೆಚ್ಚು ಅನಿಮಿಯಾವನ್ನು ಎದುರಿಸುತ್ತಿದ್ದಾರೆ. ಅನಿಮಿಯಾ ಅಂತಂದರೆ ಇದು ರಕ್ತಹೀನತೆ. ಸೊ ಅನಿಮಿಯಾ ಅಂದರೆ ಇದು ರಕ್ತಹೀನತೆ, ಮಹಿಳೆಯರಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆದಂಥದ್ದು. ಸೊ ರಕ್ತಹೀನತೆಗೆ ಕಾರಣವಾದಂಥದ್ದು ವಿಟಮಿನ್ ಯಾವುದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿರಿ. ಸೊ ನಾಳೆ ನಾವು ನೋಡ್ತೀನಿ ನಾನು ಯಾರು ಎಷ್ಟು ಕಮೆಂಟ್ಸ್ ಹಾಕಿದ್ದೀರಿ ಅಂತಂದೇಳಿ, ಆಯಿತಾ. ಸೊ ಇದುವರೆಗೆ ನನ್ನ ಕ್ಲಾಸ್ ಭಾಳ ಆಸಕ್ತಿಯಿಂದಾಗಿ ಕೇಳಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾವು ಮೈಸೂರು ವಿಭಾಗದ ಒಂದು ವಿಶೇಷತೆಯೊಂದಿಗೆ ನಾನು ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.